ದನ ಕಾಯ ಕೋಲ್ ಇರ್ತಾವಲ್ಲ, ಉದ್ದನ ಕೋಲ್ ತಗೊಂಡ ಕೆಳಗಿಳದ. ದೂರದಿಂದನೇ ಕೋಲಿಂದ ಸಿದ್ಧಾರೂಢಜ್ಜಿಗೆ ಹಿಂಗೆ ತಿವುದ ಕೂಡಲೇ ಸಿದ್ಧಾರೂಢಪ್ಪರು ಕಣ್ಣು ಬಿಟ್ರು, ಬದುಕ್ಯಾನ. ಕೋಲ್ ಯಾಕೆ ತಗೊಂಡಿದ್ದಂದ್ರೆ ಹುಚ್ಚಿಗಿಚ್ಚಿತ್ತಂದ್ರೆ ಮತ್ತೆ ಬೆನ್ನು ಹತ್ತಿದ್ರೆ ಏನು ಮಾಡೋದಂತ ಧೈರ್ಯಕ್ಕೆ ಕೋಲ್ ಹಿಡಿದು ಹಿಂಗೆ ಅಲ್ಲಾಡಿಸಿದ. ಕಣ್ಣು ತೆಗೆದು ಕೂಡಲೇ ಬದುಕ್ಯಾನ. ಯಾರು ನೀನು? ಈ ಪ್ರಶ್ನೆಗೆ ಎಂದೂ ಸಿದ್ಧಾರೂಢರು ಉತ್ತರ ಕೊಟ್ಟಿಲ್ಲ. ಯಾರು ನೀನು ಅಂತ ಕೇಳಿದ್ರೆ ಸುಮ್ಮನೆ ನಕ್ರ. ಉಳಿದ ಹುಡುಗರು ಎಲ್ಲರೂ ಕೇಳಿದ್ರು, ಮಾತಾಡುವಲ್ರು. ಅವಾಗ ಬಿಡೋ ಪಾಪ, ಅವ ಮೂಕಿರ್ಬೇಕ, ಮಾತಾಡಕ್ಕೆ ಬರಂಗಿಲ್ಲ, ಆ ಮೂಕನ್ ಕೂಡ ಯಾಕೆ ಇದನ್ನು ಮಾಡ್ತೀರಿ ಬಿಡೋ ಅಂತ ಒಬ್ಬ ಬಂದ. ಅವಾಗ ಸಿದ್ಧಾರೂಢಪ್ಪ ಬಾಯಿ ತೆಗೆದು ಮಾತಾಡಿದ, ನಾ ಮೂಕಲ್ರು, ಮೂಕರನ್ನ ಮಾತಾಡ್ಸೋದನಿಂದ. ಅವಾಗ ಹುಡುಗರಿಗೆ ಆಶ್ಚರ್ಯ ಆಯ್ತು, ಮೂಕನ್ ಮಾತಾಡಿಸ್ತಿ? ಹುಡುಗರು ಮಜಾ ಇರ್ತಾವ್ರಿ. ಹಂಗಾದ್ರೆ ನಮ್ಮದಾಗ ಶಂಕರ ಅದಾನ, ಹುಟ್ಟ ಮೂಗದಾನವ. ನೋಡೋಣ ಶಂಕರನ ಮಾತಾಡಿಸಪ್ಪ ಚಾಲೆಂಜ್ ಹಾಕಿದ್ರು ಹುಡುಗರು. ಶಂಕರ ಅಂಜ್ತಿತ್ತು ಸನೇಕ ಬರಾಕ. ಇವರೆಲ್ಲರೂ ಕೂಡಿ ಎಳ್ಕೊಂಡು ಒತ್ತಾಯದಿಂದ ಸಿದ್ಧಾರೂಢಪ್ಪನ ಮುಂದೆ ತಂದ್ರು. ಹೆದರಬೇಡೋ, ನಾನು ನಿನ್ನೇನು ಮಾಡೋದಿಲ್ಲ, ಸಮೀಪ ಬಾ, ಏನಾಗೋದಿಲ್ಲ ಬಾ ಅಂತ ಸಿದ್ಧಾರೂಢ ಕರೆದು ಅವನ ತಲೆ ಮ್ಯಾಲ ಹಸ್ತಿಟ್ಟು ಮಾತಾಡಂದ್ರೆ ಅದಕ್ಕೇನು ಮಾತಾಡಕ್ಕೆ ಬರ್ತೈತೆ? ಅದು ಎಂದು ಮಾತಾಡ್ಲಿದ್ದು ಬೇ ಮಾಡಕತ್ತು. ಹಂಗೆ ಬೇ ಮಾಡಬೇಡ, ಓಂ ನಮಃ ಶಿವಾಯ ಅಂದರು. ಅದು ಮತ್ತು ಬೇ ಮಾಡ್ತಿತ್ತು. ಹೆದರಬೇಡ, ನಿನಗೆ ಅನ್ನಕ್ಕೆ ಬರ್ತೈತಿ, ನೀ ಹೆದರಬೇಡ, ಧೈರ್ಯದಿಂದ ಅನ್ನು ಓಂ ನಮಃ ಶಿವಾಯ ಅಂದ ಕೂಡಲೇ. ಈ ಕತೆ ಹೇಳೇವಲ್ಲ ನಾವು ನಿಮಗೆ, ಒಂದೇ ದಿನ ಹೇಳೇವಿ, ನೀವು ಮರ್ತೀರಿ. ಈ ಊರಾಗ ಹೇಳಿಲ್ಲ ಸರಿ. ಓಂ ನಮಃ ಶಿವಾಯ ಅಂತ ಅವರು ಬಹಳ ಧೈರ್ಯ ಕೊಟ್ಟಾಗ ಗಟ್ಟಿ ಮನಸ್ಸು ಮಾಡಿ ಸಿದ್ಧಾರೂಢಪ್ಪನ ಕಣ್ಣೊಳಗೆ ಕಣ್ಣಿಟ್ಟು ಆ ಕಣ್ಣಿನಿಂದ ಒಂದು ಶಕ್ತಿ ಅವನಿಗೆ ಪ್ರವೇಶ ಆಯಿತು. ಓಂ ನಮಃ ಶಿವಾಯ ಅಂದುಬಿಟ್ಟು ಮೂಕ ಮಾತಾಡಿಬಿಟ್ಟ. ಹುಡುಗರೆಲ್ಲ ಚಪ್ಪಾಳಿ ತಟ್ಟಕತ್ತರು. ಅರೇ ಇವ ಹುಚ್ಚಂತ ತಿಳ್ಕೊಂಡಿದ್ವಿ, ಇವನಂದ್ರೆ ಎಂಥ ಶಕ್ತಿ ಐತಂತ ಅದ್ಭುತ ಆಯಿತು. ಮಾತಾಡಕ್ಕೆ ಚಲೋ ಮಾಡಿಬಿಟ್ಟ ಅವ ಶಂಕರ. ಆನಂದದಿಂದ ಅಜ್ಜವರು ಕೂಡ ಹುಡುಗರೆಲ್ಲ ಬೆರೆತರು. ಅಜ್ಜವ್ರಿಗೆ ಸಣ್ಣ ಮಕ್ಕಳಂದ್ರೆ ಭಾಳ ಪ್ರೀತಿ ಆಕಿತ್ತು. ದೊಡ್ಡವ್ರು ಬಂದ್ರಂದ್ರೆ ಓಡಿ ಹೋಗಿದ್ರು ಸಿದ್ಧಾರೂಢ. ದೊಡ್ಡವರು ಕೂಡ ಮಾತಾಡ್ತಿದ್ದಿಲ್ಲ. ಯಾಕಂದ್ರೆ ಸ್ವಲ್ಪ ದೊಡ್ಡವ್ರು ಆದಂಗೆ ಅಹಂಕಾರ ದೊಡ್ಡದಾಕತಿ. ಮಕ್ಕಳಲ್ಲಿ ಅಹಂಕಾರ ಅಷ್ಟು ಹೆಚ್ಚು ಬಲ್ತಿರಂಗಿಲ್ಲ. ಆ ಮಕ್ಕಳು ನಿಷ್ಕಲ್ಮಶವಾದ ಹೃದಯ. ಅಜ್ಜಿಗೂ ಅವರಿಗೂ ದೋಸ್ತಿ ಆಯಿತು. ಅವರ ಸವಿ ಮಾತುಗಳು ಮಕ್ಕಳಿಗೆ ಹಿಡಿಸಾಕತ್ತು. ಎಟ್ಟು ಹಚ್ಕೊಂಡು ಅಂದ್ರೆ ಬುತ್ತಿ ತಂದದ್ದೆಲ್ಲ ಬಿಚ್ಚಿ ಅಜ್ಜಿಗೂ ಉಣ್ಣಾಕ ಕೊಟ್ಟರು. ಅವ್ರು ಆಟ ಆಡುವಾಗ ಸಿದ್ಧಾರೂಢರು ಅವ್ರ ಜೊತೆ ಸಣ್ಣ ಹುಡುಗರಂಗೆ ಆಡಕ್ಕೆ ನಿಂತರು. ಚಂಡಾಟ, ಬುಗುರಿ ಆಟ, ಗಾಳಿಪಟ, ಏನಾರ ಮಜಾ ಹುಡುಗರು ಕೂಡ ಅವರು ಆಡಕತ್ರು ಹುಡುಗರಾಗಿ. ಸಂಜೆ ಹೊತ್ತು ಮುಳುಗಿದ್ದ ಗೊತ್ತಾಗಿಲ್ಲ. ಆ ಅಜ್ಜನೇ ಎಚ್ಚರ ಮಾಡಿದ್ರು, ಹುಡುಗರ ಮನೆಗೆ ಹೋಗ್ರು, ಹೊತ್ತು ಮುಳುಗ್ತು, ನಿಮ್ಮ ಆಕಳೆಲ್ಲ ಹೋಗ್ಯಾವ, ದನ ಹೋಗ್ಯಾವ ಅಂದಾಗ ಅವ್ರಿಗೆ ಮೈ ಮೇಲೆ ಖಬರ್ ಬಂತು. ನೋಡ್ತಾರೆ, ಒಂದೂ ದನ ಇಲ್ಲ, ಎಲ್ಲ ಹೋಗಿಬಿಟ್ಟವು. ಇನ್ನು ಮನ್ಯಾಗ ಬಡಿತಾರ, ಹುಚ್ಚ ನೀ ಇಲ್ಲೇ ಇರು, ನಾಳೆಗೆ ಮತ್ತೆ ಬರ್ತೀವಿ, ನಿನಗೆ ಬುತ್ತಿ ತರ್ತೀವಿ, ನೀ ಎಲ್ಲಿ ಹೋಗಬೇಡ ಅಂತೇಳಿ ಸಿದ್ಧಾರೂಢಪ್ಪ ಅವರಿಗೆ ಅವ ಭಗವಂತ ಮಹಾತ್ಮನು ಖಬರಿಲ್ಲ. ಅವ ಒಬ್ಬ ಹುಚ್ಚ ಆದ್ರೆ ಚಲೋ ಹುಚ್ಚ ಹೆಂಗೆ ತಿಳ್ಕೊಂಡು ಅವರೆಲ್ಲ ಅಜ್ಜಗೆ ಹೇಳಿ ಮನೆ ಕಡೆಗೆ ಓಡಿ ಬರೋದ್ರು. ಹೆದರಿದ್ರು, ಯಾಕ ಇನ್ನು ಮನ್ಯಾಗ ಬಡಿತಾರ. ಓಡ್ಕೊಂತ ಬರೋ ಮುಂದೆ ದನ ಬಂದರು. ಇವ ಮೂಕ್ ದನ ಕಾಯೋವ ಬಂದಿಲ್ಲ. ಮೊದಲೇಟಪ್ಪ ಅಂತ ಹೇಳಿ ಒಬ್ಬ ಸಾಹುಕಾರ, ವೈಶ್ಯ, ದೊಡ್ಡ ಸಾಹುಕಾರ, ಸಿಟ್ಟು ನೆತ್ತಿಗೆ ಏರಿತ್ತವನಿಗೆ. ಈ ಮಗನ ಬಾರ್ಕೋಲ್ಲೇ ಬಿಡ್ಬೇಕಂತ ಕೈಯ ಬಾರ್ಕೋಲ್ ತಗೊಂಡ ಬಂದಿದ್ದವ. ಎದುರಿಗೆ ದಾರ್ಯಾಗ ಶಂಕರ ಸಿಕ್ಕ ಬರಾಕತ್ತಿದ್ದ. ಎಬಿಶ್ ಬಾರ್ಕೋಲಿಲ್ಲಿ ಬಡಿಯಾಕೆ ಹೋದ. ಯಪ್ಪ ಹೊಡಿಬೇಡ ಅಂದವ. ಗಾಬರಿ ಆತು. ಶಂಕರ ಮಾತಾಡಕತ್ತಿಯಲ್ಲೇ ಹೆಂಗೇನಂದ್ರೆ, ಇಲ್ಲ ಅದಕ್ಕೆ ತಡ ಆತಂದವ. ಇವತ್ತು ಒಬ್ಬ ಹುಚ್ಚು ಸಿಕ್ಕ ನಮಗೆ ಅಂತ ಎಲ್ಲ ಹುಡುಗರು ಆ ಕತಿ ಹೇಳಿದ್ರು. ಮೂಕನ್ನು ಮಾತಾಡಿಸ್ಯಾನಂದ್ರೆ ಅವ ಹುಚ್ಚಲ್ಲ.
ಈ ಹುಡುಗರಿಗೆ ಗೊತ್ತಾಗಿಲ್ಲ ಅಂತ ಮನೆಗೆ ಬಂದ್ರೆ ಅವತ್ತು ರಾತ್ರಿ ನಿದ್ದೆ ಹತ್ತುವಲ್ದವಾಗ ಮೊದಲೇ ಟಪ್ಪಗೆ. ಯಾವಾಗ ಬೆಳಕಾದೀತು, ಯಾವಾಗ ಮಹಾತ್ಮನ ನಾನು ನೋಡಕ್ಕೆ ಹೋದೇನಂತ ಬೆಳಗ್ಗೆ ನಸಕ್ನಾಗ ಎದ್ದು ಹೆಂಡ್ತಿಗೆ ಹೇಳಿದ, ಚಲೋತ್ನಾಗೆಲ್ಲ ಅಡುಗೆ ಮಾಡಿ ಬುತ್ತಿ ಕಟ್ಟಿಸ್ಕೊಂಡು ದನ ಕಾಯೋ ಹುಡುಗರು ಕೂಡ ಮೊದಲೇ ಟಪ್ಪನೂ ಬಂದ. ದೂರದಿಂದ ಸಿದ್ಧಾರೂಢರು ನೋಡಿದ, ಆನಂದದ ಕಣ್ಣೀರು ಬಂದು 5,000 ವರ್ಷಕ್ಕೆ ಒಮ್ಮೆ ಇಂಥ ಪೂರ್ಣ ಅವತಾರ ಆಕವಂತ ನಾನು ಚರಿತ್ರೆ ಒಳಗೆ ಓದೇನಿ. ನಂದು ಇವತ್ತು ನಸೀಬು ತೆಗೀತು, ನನ್ನ ಅದೃಷ್ಟ ಕುಲಾಯಿಸ್ತಂತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿ, ಯಪ್ಪ ಎಂಥ ಮಹಾತ್ಮ, ತಿಪ್ಪ್ಯಾಗ ಬಿದ್ದ ರತ್ನದಂತ ನೀವು ಜನಕ್ಕೆ ಮರಿಯಾಗಿದ್ದುಕೊಂಡು ಎಂತಹದ್ದು ಲೀಲಾ ತೋರಿಸಿದ್ರಿ, ನಮ್ಮ ಹುಡುಗಗೆ ಮಾತಾಡಿಸಿದ್ರು, ಹುಟ್ಟು ಮೂಕಗೆ ಮಾತಾಡಿಸಿದ್ರಲ್ಲ ನೀವು ಅಂತ ಹೊಟ್ಟೆ ತುಂಬ ಅಜ್ಜವ್ರಿಗೆ ಉಣಿಸಿದ. ಇಡೀ ದಿನ ಅವರು ಸತ್ಸಂಗದೊಳಗೆ ಕಳೆದ. ಸಂಜೆಗೆ ಯಪ್ಪ ನಮ್ಮ ಮನೆಗೆ ಹೋಗೋ ನಡ್ರಿ ಅಂತ ಒತ್ತಾಯದಿಂದ ಮನೆಗೆ ಕರ್ಕೊಂಡು ಬಂದ. ಅಜ್ಜಗೆ ಗಡ್ಡ ತಲೆ ಬೆಳೆದಿದ್ದು, ಕ್ಷೌರ ಮಾಡೋರನ್ನ ಕರೆಸಿ ಎಲ್ಲ ಸ್ವಚ್ಛ ಮಾಡಿಸಿದ. ತನ್ನ ಕೈಯಾರಿ ಎಣ್ಣೆ ಹಚ್ಚಿ ಅಪ್ಪರಿಗೆ ಮೈಗೆ ಎಣ್ಣೆ ತಿಕ್ಕುವಾಗ ಬಳ್ಳಿಯಾಗಿ ಅದೇನು ಬೆವರು ಮಣ್ಣು ಎಷ್ಟು ದಿನ ಆಗಿತ್ತು ಅಪ್ಪನ ಬೆಂತಿಕ್ಕಿ ಎಲ್ಲ ತಿಕ್ಕಿ ಬಿಸಿ ನೀರಿಂದ ಸ್ನಾನ ಮಾಡಿಸಿ ಹೊಸ ಅರಿವಿ ತರಿಸಿದ್ದ. ಅಗ್ದಿ ಚಲೋ ಅರಿವಿ ಉಡಿಸಿದ ಅಜ್ಜಗೆ. ಉಡಿಸಿ ಮಲಗಿಸಿ ತಾನು ಹೋಗಿ ಮಕ್ಕೊಂಡ. ಅಪ್ಪವರಿಗೆ ನಸಕ್ನಾಗ ದೌಡಿ ಎಚ್ಚರ ಆತು. ಇನ್ನು ಗದ್ಲಕ್ಕೆ ಬಿದ್ದು ನಾನು ಏಕಾಂತದೊಳಗಿರ್ಬೇಕಂತ ನಾನು ಇಲ್ಲಿ ಬಂದು ಜಾಗ ಆರಿಸ್ಕೊಂಡೇನಿ. ಒಬ್ಬನಿಂದ ಮತ್ತು 1000 ಮಂದಿ. ನಿನ್ನ ಕತೆ ಕೇಳಿದಿರಲ್ಲ ತುಳಜಪ್ಪಂದು ಕತೆ, ಅಲ್ಲಿ ತಗೊಂಡು ಹೋಗಿ ಲಾಕ್ ಮಾಡಿದಂಗೆ ಆತ ಸಿದ್ಧಾರೂಢರನ್ನ. ಹರಾಡ್ಕೊಂಡಿದ್ದ ಪಕ್ಷಿನ ಗೂಡಿನೊಳಗೆ ಕೂಡಿ ಹಾಕಿದ್ರೆ ಅದಕ್ಕೆ ಖುಷಿ ಅನಿಸಲ್ಲ. ಜನಸಂಘ ಸಿದ್ಧಾರೂಢಜ್ಜಿಗೆ ಇಷ್ಟ ಹಾಕಿದ್ದಿಲ್ಲ. ಅವನಿಗೆ ಹುಡುಸಿದ ಹೊಸ ಅರ್ಬಿ ಅಲ್ಲೇ ಒಗದ್ರು. ಮೊದಲು ಇದ್ದ ಹಳೆ ಅರ್ಬಿ ಉಟ್ಕೊಂದು ಹೇಳ್ದಂಗೆ ಕೇಳ್ದಂಗೆ ಬಂದುಬಿಟ್ರು ಸಿದ್ಧಾರೂಢರು. ಮತ್ತು ಈ ಜಾಗದಾಗಿದ್ದೆ ಅಂದ್ರೆ ಮತ್ತೆ ಬರ್ತಾ ನೀವು ಅಂತೇಳಿ ಜಾಗ ಬದಲಿ ಮಾಡಿದರು. ಮಾವನೂರು ರಸ್ತೆಕ್ಕೆ ಒಂದು ಹಳೆಯ ಕಾಲದ ಶಿವಾಲಯ, ಆ ಶಿವಾಲಯದಾಗ ಬಂದು ಉಳಿದ್ರು ಸಿದ್ಧಾರೂಢಪ್ಪರು. ಅಲ್ಲಿ ಯಾರು ಬರ್ತಿದ್ದಿಲ್ಲ, ಅದ್ರ ಹಾಳು ಬಿದ್ದಿತ್ತದು ಗುಡಿ. ಅಲ್ಲಿ ಧ್ಯಾನದೊಳಗೆ ಲೀನರಾಗಿ ಲಿಂಗದ ಹತ್ತಿರ ಕುಂತಾಗ ಒಂದು 6 ಮಂದಿ ಗಾಂಜಾ ಗಿರಾಕಿಗಳು ಬಂದವು. ಅಲ್ಲಿ ಗಾಂಜಾ ಗಿರಾಕಿ ಅಂದ್ರೆ ಗೊತ್ತಾಕತ್ತಲ್ಲ, ಹಿಂದಿನ ಕಾಲದಾಗ ಈ ಚಟ ಮಾಡ್ಬೇಕಂದ್ರೆ ಕದ್ದು ಮುಚ್ಚಿ ಮಾಡ್ತಿದ್ರು. ಈಗೆಲ್ಲ ಮನೆಯಾಗ ತಗೊಂಬಂದು ಸೇದೋ ಮಂದಿ ಐತಿ. ಕುಡಿಯೋದು, ತಿನ್ನೋದು, ಸೇದೋದು ಎಲ್ಲಾರ ಕದ್ದು ಮುಚ್ಚಿ ಮಾಡ್ತಿದ್ರು. ಇಲ್ಲಿ ಹಾಳು ಬಿದ್ದು ಗುಡಿಯಾಗ ಯಾರು ನೋಡಲ್ಲ ಅಂತ 6 ಮಂದಿ ಗಾಂಜಾ ಸೇದೋ ಸಲುವಾಗಿ ಬಂದಿದ್ರು. ನೋಡಿದ್ರು ಲಿಂಗಕ್ಕೆ ಹೊರ್ಕೊಂಡು ಸಿದ್ಧಾರೂಢಪ್ಪ ಕುಂತಾನ, ಪ್ರಾಣವನ್ನು ಸ್ತಂಭನ ಮಾಡ್ಯಾನ. ಇವ್ರು ನೋಡೋರ ಕಣ್ಣಿಗೆ ಸತ್ತಂಗ ಏನೋ ಒಂದು ಹೆಣ ಕಣ್ಣಂಗೆ. ಇವ್ರು ಕೂಗಿದ್ರು ಕಣ್ಣು ತೆಗಿಲಿಲ್ಲ. ಇವ್ರಿಗೆ ಅಂಜಿಕೆ ಆಗಿ ಮತ್ತು ನಮ್ಮ ಮೈ ಮೇಲೆ ಬಂದ್ಗಿಂದಿತ್ತು. ಯಾರೋ ಏನೋ ಕೊಲೆಗಿಲಿ ಮಾಡಿ ಹೋಗ್ಯಾರೋ ಏನೋ, ಯಾಕೆ ಇದನ್ನು ತಡುವುದಂತ ಅವ್ರು ಓಡಿ ಹೋದರು. ಇದಾಗಿ 15 ದಿವಸದ ನಂತರ ಮತ್ತೆ ಅದೇ ಜಾಗಕ್ಕೆ ಗಾಂಜಾ ಸೇದೋ ಸಲುವಾಗಿ ಅವ್ರು 6 ಮಂದಿ ಬಂದು ನೋಡ್ತಾರ. ಅವತ್ತು ಹೆಂಗೆ ಕುಂತಿದ್ದ ಇವತ್ತು ಹಾಗೆ ಕುಂತಾನ, ಒಂದು ಎಳೆ ಅಲ್ಲಾಡಿಲ್ಲ. ಇದನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಯ್ತು. ಸತ್ತಿದ್ದಂದ್ರೆ ಇಟ್ಟೊತ್ತಿಗೆ ನಾರ್ತಿತ್ತದು ಹೆಣ. ಇಲ್ಲಿ ನೋಡಿದ್ರೆ ಅವನ ಮೈಯಿಂದ ಶ್ರೀಗಂಧದ ವಾಸನೆ ಬರ್ತೈತಿ. ಇವ ಯಾವನೋ ಮಹಾಯೋಗಿ ಇರಬೇಕು, ಸಮಾಧಿ ಒಳಗೆ ಕುಂತಿರ್ಬೇಕು ಅಂತ ಅಂಜಿಕೆ ಆಗಿ ಇವ್ರನ್ನ ತಡವೋದು ನಾವು ಬೇಡ, ನಮ್ಮ ಅಪ್ಪಗಳನ್ನ ಕರ್ಕೊಂಬರೋಣಂತ ಹುಬ್ಬಳ್ಳಿ ಒಳಗೆ 12 ಎತ್ತಿನ ಮಠದ ಪೂಜ್ಯರು, ಒಳ್ಳೆ ಜ್ಞಾನಿಗಳು ಅವ್ರ ಕಡೆಗೆ ಬಂದು ಸುದ್ದಿ ಹೇಳಿದರು. 12 ಎತ್ತಿನ ಮಠದ ಸ್ವಾಮಿಗಳು ಬಂದು ನೋಡಿದರು.
ಆಶ್ಚರ್ಯ ಪರಮಾಶ್ಚರ್ಯ ಏನಪ್ಪ ಅಂದ್ರೆ ಸಿದ್ಧಾರೂಢಪ್ಪನ ತಲೆ ಮ್ಯಾಲ ಬಲವಾದ ಘಟಸರ್ಪ ಹೆಡಿಯತ್ತಿ ಆಡ್ತಿತ್ತಂತ. ಇದನ್ನು ನೋಡಿ ಆ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮಿಗಳು 12 ಎತ್ತಿನ ಮಠ ಸ್ವಾಮಿಗಳು ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಯಪ್ಪ ನಿಮ್ಮ ಪುಣ್ಯ ಹತ್ಲೋ, ಎಂಥ ಮಹಾತ್ಮನ ದರ್ಶನ ಮಾಡಿಸಿದ್ರಲ್ಲ ನಮಗೆ ನೀವು. ಯಾಕಂದ್ರೆ ಎಲ್ಲರ ತಲೆ ಮೇಲೆ ಹಾವು ಆಡೋದಿಲ್ಲ. ಅಧೋಮುಖವಾಗಿರುವಂಥ ಕುಂಡಲಿನಿ ಸರ್ಪವನ್ನು ಯಾವ ಸಾಧಕ ಒಂದೊಂದೇ ಚಕ್ರವನ್ನು ಏರಿಸ್ತಾ ತನ್ನ ಶಿರಸ್ಸಿನಲ್ಲಿರುವಂಥ ಸಹಸ್ರಾರ್ಧ ಚಕ್ರಕ್ಕೆ ಯಾವ ಕುಂಡಲಿನಿ ಸರ್ಪವನ್ನು ಏರಿಸ್ತಾನೋ ಅಂಥ ಜ್ಞಾನಿ ತಲೆ ಮ್ಯಾಲ ಹಾವು ಹೆಡಿ ಬಿಚ್ಚಾಡ್ತಾವೆ. ನೀವೆಲ್ಲ ಫೋಟೋದೊಳಗೆ ನೋಡ್ತೀರಲ್ಲ, ದೊಡ್ಡ ದೊಡ್ಡ ಮಹಾತ್ಮರ ತಲೆ ಮ್ಯಾಲ ಹಾವು ಹೆಡಿಯತ್ತೆ ಆಡೋದನ್ನು ನೀವು ನೋಡ್ತೀರಿ. ಇತ್ತಿತ್ತಲಾಗ ಕೆಲವು ಸ್ವಾಮಿಗಳು ಹಾವು ಸುತ್ತಕೊಂಡು ಅವು ಹಲ್ಲು ಹರಿದು ಹಾವು, ಹಲ್ಲು ಮುರಿದು ಹಾವು ಪೋಸ್ ಕೊಡಕ್ಕೆ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂತಾರೆ. ಅದಲ್ಲ, ಖರೇನ ಅದು ಸಹಜವಾಗಿ ಹಾವು ಬಂದ ತಲೆ ಮ್ಯಾಲೆ ಹಿಡಿಯತ್ತೆ ಆಡಬೇಕು. ಅವ ನಿಜವಾದ ಜ್ಞಾನಿ. ಇರಲಿ, ಚನ್ನಮಲ್ಲ ಶಿವಾಚಾರ್ಯರು ಇವರೆಲ್ಲ ಮಾತಾಡೋ ಸಪ್ಪಳಕ್ಕೆ ಆ ಹಾವು ಏನು ಮಾಡ್ತಂದ್ರೆ ಹರಿದು ಹೋಗಿ ಆ ಲಿಂಗ ತೊಳೆದ ನೀರು ಹೊರಗೆ ಹೋಗುವಂಥ ಜಲಹರಿ ಮೂಲಕ ಹೊರಟು ಹೋತ ಹಾವು. ಅವಾಗ ನಿಧಾನಕ್ಕೆ ಸಮೀಪ ಬಂದರು ಸ್ವಾಮಿಗಳು. ಅಪ್ಪ ಯಾರದೀಪ ನೀನು ಪರಮಾತ್ಮ? ನಮ್ಮ ಹುಬ್ಬಳ್ಳಿ ನೆಲ ಪವಿತ್ರ ಆತ್ ನಿಮ್ಮ ಪಾದ ಸ್ಪರ್ಶದಿಂದ.